ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಇತ್ತೀಚೆಗೆ ಜಿ ಕನ್ನಡದ ಎಲ್ಲ ಸೀರಿಯಲ್ಗಳ TRP ಸಿಕ್ಕಾಪಟ್ಟೆ ಕಡಿಮೆ ಆಗ್ತಾ ಬರ್ತಿದೆ. ಅದರಲ್ಲೂ ಕರ್ಣ ಸೀರಿಯಲ್ ಮೇನ್. ಏನಕ್ಕೆ ಇದ್ರ TRP ಇತ್ತೀಚೆಗೆ ಇಷ್ಟೊಂದು ಕಡಿಮೆ ಆಗ್ತಾ ಬರ್ತಿದೆ ಅಂದ್ರೆ, ಈ ಕಡೆ ನಿಧಿ ಕರ್ಣನು ಒಂದು ಮಾಡ್ತಿಲ್ಲ, ಈ ಕಡೆ ನಿತ್ಯ ಹಾಗೂ ಕರ್ಣನು ಇವ್ರನ್ನೂ ಕೂಡ ಒಂದು ಮಾಡ್ತಾ ಇಲ್ಲ. ನಮ್ಮ ಜನಗಳಿಗೊಂಥರ ಪ್ಯಾತೋ ಸೀರಿಯಲ್ ತರ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಬೋರ್ ಇಡ್ತಿದ್ದಾರೆ ಆ ಸೀರಿಯಲ್ನಿಂದ ನಮ್ಮ ಜನಗಳನ್ನ. ಅದಕ್ಕೋಸ್ಕರ ನಮ್ಮ ಜನಗಳು ಇತ್ತೀಚೆಗೆ ನೋಡೋದನ್ನ ಕಡಿಮೆ ಮಾಡಿದ್ದಾರೆ. ಈಗ ಅದ್ರ TRP ಎಷ್ಟು ಕಡಿಮೆ ಬಂದಿದೆ ಅಂತ ಹೇಳ್ತೀನಿ. ಇದೇ ಇಷ್ಟು ಇದರಲ್ಲಿ ಅಂದರೆ ಇಷ್ಟು ಎಪಿಸೋಡ್ಗಳಲ್ಲಿ ಈ ವಾರದ್ದೇ ಸಿಕ್ಕಾಪಟ್ಟೆ ಕಡಿಮೆ ಬಂದಿರೋದು TRP ಕರ್ಣ ಸೀರಿಯಲ್. ಅರ್ಬನ್ ಪ್ಲಸ್ ರೂರಲ್ ಬಂದು 6.0 ಇದೆ, ಅರ್ಬನ್ ಬಂದು 5.6 ಇದೆ. ಇನ್ನು ಎರಡನೇ ಸ್ಥಾನದಲ್ಲಿರೋದು ಅಣ್ಣಯ್ಯ ಸೀರಿಯಲ್. ಅರ್ಬನ್ ಪ್ಲಸ್ ರೂರಲ್ ಬಂದು 5.9 ಇದೆ, ಅರ್ಬನ್ ಬಂದು 5.6 ಇದೆ. ಎರಡು ಕೂಡ ಕರ್ಣ ಹಾಗೂ ಅಣ್ಣಯ್ಯ ಎರಡೂ ಕೂಡ ಅರ್ಬನ್ ಬಂದು 5.6 ಇದೆ. ಇನ್ನು ಮೂರನೇ ಸ್ಥಾನ ಬಂದು ಅಮೃತಧಾರೆ ಸೀರಿಯಲ್. ಇದು ಕೂಡ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ತಗೊಂಡು ಹೋಗ್ತಿದ್ದಾರೆ ಕಥೆನ, ಬಟ್ ತುಂಬಾ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಅರ್ಬನ್ ಪ್ಲಸ್ ರೂರಲ್ ಬಂದು 5.2 ಇದೆ, ಅರ್ಬನ್ ಬಂದು 5.1 ಇದೆ. ಇನ್ನು ನಾಲ್ಕನೇ ಸ್ಥಾನ ಬಂದು ಲಕ್ಷ್ಮೀ ನಿವಾಸ. ಇದು ಕೂಡ ಒಂಥರ ಕಥೆ ಚೆನ್ನಾಗಿದೆ, ಎಲ್ಲರ ಮನೆ ನಡೆಯೋ ರೀತಿ ಒಂಥರ ಕಥೆ ತಗೊಂಡು ಹೋಗ್ತಿದ್ದಾರೆ. ಇದು ಕೂಡ ಅದ್ಭುತವಾಗಿರೋ ಕಥೆ ಅಂತಾನೆ ಹೇಳ್ಬೋದು. ಅರ್ಬನ್ ಪ್ಲಸ್ ರೂರಲ್ ಬಂದು 5.7 ಇದೆ, ಅರ್ಬನ್ ಬಂದು 5.3 ಇದೆ. ಇನ್ನು ಐದನೇ ಸ್ಥಾನ ಬಂದು ನಾನಿನ್ನ ಬಿಡಲಾರೆ. ಅರ್ಬನ್ ಪ್ಲಸ್ ರೂರಲ್ ಬಂದು 5.8, ಅರ್ಬನ್ ಬಂದು 4.7. ಇನ್ನು ಆರನೇ ಸ್ಥಾನ ಬಂದು ಆದಿಲಕ್ಷ್ಮಿ ಪುರಾಣ. ಅರ್ಬನ್ ಪ್ಲಸ್ ರೂರಲ್ ಬಂದು 4.8, ಅರ್ಬನ್ ಬಂದು 4.2 ಇದೆ. ಇನ್ನು ಏಳನೇ ಸ್ಥಾನ ಬಂದು ಬ್ರಹ್ಮಗಂಟು. ಇದು ಕೂಡ ಚೆನ್ನಾಗಿದೆ, ಕತೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ತಿದೆ ಅಂತ ಹೇಳ್ಬೋದು, ಚೆನ್ನಾಗಿದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 4.4 ಇದೆ, ಅರ್ಬನ್ ಬಂದು 4.8 ಇದೆ. ಅಂದರೆ ಇದು ಸ್ವಲ್ಪ TRP ಕಡಿಮೆ ಆಗ್ಬಿಟ್ಟಿತ್ತು ಹೋದ ವಾರ ಎಲ್ಲ, ಸ್ವಲ್ಪ ಹಿಂದಿನ ವಾರ. ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ಇದು. ಇನ್ನು ಎಂಟನೇ ಸ್ಥಾನ ಬಂದು ಕೃಷ್ಣ ರುಕ್ಕು ಹೊಸ ಸೀರಿಯಲ್ಲು. ಅದು ಕೂಡ ಚೆನ್ನಾಗಿ ಬರ್ತಾ ಇದೆ. ಮೋಸ್ಟ್ಲಿ ಹೋಗ್ತಾ ಚೆನ್ನಾಗಿ ಇನ್ನೂ ಚೆನ್ನಾಗಿ TRP ತಗೋಬೋದೇನೋ. ಅರ್ಬನ್ ಪ್ಲಸ್ ರೂರಲ್ ಬಂದು 2.8 ಇದೆ, ಅರ್ಬನ್ ಬಂದು 3.1 ಇದೆ. ಇನ್ನು ಒಂಬತ್ತನೇ ಸೀರಿಯಲ್ ಬಂದು ಶ್ರೀ ರಾಘವೇಂದ್ರ ಮಹಾತ್ಮೆ. ಅರ್ಬನ್ ಪ್ಲಸ್ ರೂರಲ್ ಬಂದು 2.7 ಇದೆ, ಅರ್ಬನ್ ಬಂದು 3.4 ಇದೆ. ಇನ್ನು ತುಂಬ ಕಡಿಮೆ ಇದು ಗೈಸ್, ಶ್ರೀ ಸುಭಶ್ಯ ಶೀಘ್ರಂ. ಅರ್ಬನ್ ಪ್ಲಸ್ ರೂರಲ್ ಬಂದು 2.6 ಇದೆ, ಅರ್ಬನ್ ಬಂದು 2.9 ಇದೆ. ಶ್ರಾವಣಿ ಸುಬ್ರಹ್ಮಣ್ಯ. ಅರ್ಬನ್ ಪ್ಲಸ್ ರೂರಲ್ ಬಂದು 1.8 ಇದೆ, ಅರ್ಬನ್ ಬಂದು 2.3 ಇದೆ. ಬಟ್ ಇಲ್ಲಿ ಏನು ಗೊತ್ತಾ, ಒಂದೇ ಒಂದು ಇಲ್ಲಿ ಜಿ ಕನ್ನಡದಲ್ಲಿ ಅಂದರೆ ಈ ಮಧ್ಯಾಹ್ನಗಳು ಬರ್ತವೆ ಸೀರಿಯಲು ಎಲ್ಲ ಅಷ್ಟೇ 2.0, 2.2, 2.3, 2.6 ಈ ಥರ 2.1, 1.7 ಈ ಥರ ಮಧ್ಯಾಹ್ನ ಬರೋ ಸೀರಿಯಲ್ ಈ ರೇಂಜಲ್ಲಿ ಇದ್ದಾವೆ. ನಿಜವಾಗ್ಲೂ ಒಂಥರ ಒಳ್ಳೆ ಖುಷಿ ಆಗುತ್ತೆ. ನಿಜವಾಗ್ಲೂ ಈ ಸೀರಿಯಲ್ಗಳು ಜಿ ಕನ್ನಡದಲ್ಲಿ ಈ ಮಟ್ಟಕ್ಕೆ ತಗೊಂಡೋಗಿದಾರಲ್ಲ, ನಿಜವಾಗ್ಲೂ ಅಂದರೆ ಕತೆಗಳನ್ನ ಅಂದರೆ ತೆಲುಗು ಸೀರಿಯಲ್ಗಳಲ್ಲಿ ಒಳ್ಳೆ ಕತೆಗಳನ್ನ ಆರಿಸಿ ಈ ಕತೆ ನಮ್ಮ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ತಗೊಬಂದು ಮಧ್ಯಾಹ್ನ ಹೊತ್ತು ಆಗ್ತಾರಲ್ಲ, ಅದನ್ನು ಕೂತ್ಕೊಂಡು ನಮ್ಮ ಜನಗಳು ನೋಡ್ತಾರಲ್ಲ, ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಅವರ ಕತೆಗಳ ಆಯ್ಕೆಗಿರ್ಬೋದು ಅಥವಾ ನಮ್ಮ ಜನಗಳು ನೋಡ್ತಾರಲ್ಲ ಅದು ಇಷ್ಟಪಟ್ಟು, ಅದಕ್ಕೂ ನಿಜವಾಗ್ಲೂ ಆ್ಯಡ್ಸ್ ಆಫ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರ್ತದೆ ಸೀರಿಯಲ್. ಬಟ್ ಏನ್ಕೋ ನಿಜವಾಗ್ಲೂ ಇತ್ತೀಚೆಗೆ ಕನ್ನಡ ಸೀರಿಯಲ್ನ ಸಿಕ್ಕಾಪಟ್ಟೆ ಬೋರಿಂಗ್ ಮಾಡಾಕ್ಬಿಟ್ಟಿದ್ದಾರೆ. ಅಷ್ಟು ಬೋರಿಂಗ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದಿನ ನಮ್ಮ ಜನಗಳು ನೋಡದೆ ಬಿಟ್ಬಿಡ್ತಾರೆ. ಒಂದು ರೀತಿ ನೋಡ್ತಾ ಇರೋದು ನಮ್ಮ ಜನಗಳು ಕರ್ಣ ಹಾಗೂ ನಿಧಿ ಮತ್ತು ನಿತ್ಯಗೋಸ್ಕರ. ಆದರೆ ಕತೆನ ಎಲ್ಲೋ ಒಂದು ಕಡೆ ಚೆನ್ನಾಗಿಲ್ಲ ಗೈಸ್, ನಿಜ ಕತೆನ ಹಾಳು ಮಾಡಿಬಿಟ್ಟಿದ್ದಾರೆ. ಇದಕ್ಕಿಂತ ಚೆನ್ನಾಗಿ ಇದರಲ್ಲೇ ತೊಗೊಂಡೋಗಿದ್ರು ಹಿಂದಿ ಕತೆನ. ಇದು ಆ್ಯಕ್ಚುಲಿ ಡಬ್ಬಿಂಗು ಅಂದರೆ ರೀಮೇಕ್ ಅಂತಾರ, ಅದೇ ರೀಮೇಕ್ ಮಾಡ್ತಿದ್ದಾರೆ ಇಲ್ಲಿ. ಬಟ್ ಏನಂದರೆ ಇಲ್ಲಿ ಅವರು ಅಷ್ಟು ಫಾಸ್ಟಾಗಿ ತುಂಬ ಚೆನ್ನಾಗಿ ತೊಗೊಂಡಿದ್ರು. ಏನೋ ಒಂಥರ ಎಳಿತಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಕರ್ಣ ನಿತ್ಯನೇ ಇಷ್ಟಪಡೋದು. ನಿತ್ಯ ಇದರಲ್ಲಿ ಆ್ಯಕ್ಚುಲಿ ಸತ್ತೋಗ್ಬಿಡ್ತಾಳೆ ಈ ಸೀರಿಯಲ್ನಲ್ಲಿ ಕೊನೆಗೆ. ಆಮೇಲೆ ಅದಾದ ನಂತರ ಮತ್ತೆ ಕರ್ಣ ದೇವ್ರನ್ನ ಬೇಡ್ಕೊಂಡು ನಿತ್ಯನ ಕರ್ಸ್ಕೊಳ್ತಾನೆ. ಈ ಥರ ಎಲ್ಲ ಆಗುತ್ತೆ, ತುಂಬ ಇದೆ ಇನ್ನು ಸೀರಿಯಲು. ಬಟ್ ಹೆಂಗೆ ಇವ್ರು ಇನ್ನೂ ಕರ್ಣ ಮತ್ತು ಆಮೇಲೆ ಇಲ್ಲಿ ನಿಜವಾದ ವಿಲನ್ ಬಂದು ಕರ್ಣ ಸೀರಿಯಲ್ಲಿ ಆ್ಯಕ್ಚುಲಿ ಬಂದು ನಿಮ್ಗೆ ಹೋಗ್ತಾ ಗೊತ್ತಾಗ್ಬೋದು. ನಿಜವಾದ ದೊಡ್ಡ ವಿಲನ್ ಬಂದು ಆ್ಯಕ್ಚುಲಿ ನಿಧಿನೇ ಇದರಲ್ಲಿ. ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಮೋಸ್ಟ್ಲಿ ಇವ್ರು ಇನ್ನೂ ಇದು ದೊಡ್ಡದಾಗಿ ಮಾಡ್ಬೇಕು ಸೀರಿಯಲ್ ಅಂತ ಇನ್ನೂ ಸ್ವಲ್ಪ ಎಳ್ಕೊಂಡು ಹೋಗ್ತಿದ್ದಾರೆ. ಬಟ್ ಆ್ಯಕ್ಚುಲಿ ನಿಜವಾದ ವಿಲನ್ ಬಂದಿದ್ರಲ್ಲಿ ನಿಧಿ. ನೀವು ನೋಡ್ತೀರಾ ಮುಂದೆ ಮೋಸ್ಟ್ಲಿ ಅದೇ ಥರ ಮಾಡ್ಬೋದು. ರೀಮೇಕ್ ಆಗಿರೋ ಕಾರಣ 100% ಅದೇ ಥರ ತಗೊಂಡು, ಇವ್ರು ಇನ್ನೂ ಹೊಸ್ದಾಗಿ ಏನೋ ಒಂಚೂರು ಆ್ಯಡ್ ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ದಾರೆ. ಇನ್ನೊಂಚೂರು ಉದ್ದ ಎಳಿಬೇಕು ಸೀರಿಯಲ್ ಅನ್ನೋ ಕಾರಣಕ್ಕೆ. ಒಟ್ಟಿನಲ್ಲಿ ಈಗಿದಾರಲ್ಲ ವಿಲನು ಕರ್ಣರಪ್ಪ, ಅವ್ರಿಗಿಂತ ದೊಡ್ಡ ವಿಲನ್ ಆಗ್ತಾಳೆ ನಿಧಿ. ನಿತ್ಯನ ಮೇಲೆ ಲವ್ ಆಗುತ್ತೆ ಕರ್ಣಂಗೆ. ಕೊನೆಗೆ ನಿತ್ಯ ಸತ್ತೋಗ್ಬಿಡ್ತಾಳೆ. ಈಗ ಮೊದಲು ಪ್ರೀತಿಸ್ತಿರ್ತಾನೆ ನಿತ್ಯನ, ಅವನೇ ಯಾರನ್ನು ನಿತ್ಯನ ಸಾಯಿಸೋದು ಕೊನೆಗೆ. ಅದಾದ ನಂತರ
ಕರ್ಣ ನಿತ್ಯ ಸತ್ತೋದ್ಲು ಅಂತ ದೇವ್ರ ಹತ್ರ ಮತ್ತೆ ಬೇಡ್ಕೊತಾನೆ, ನಂಗೆ ಬೇಕು ನನ್ನ ಹೆಂಡತಿ ಅಂತ. ದೇವರು ಬಂದು ಮತ್ತೆ ನಿತ್ಯನ ವಾಪಸ್ ಕೊಡ್ತಾನೆ. ಅಂದರೆ ಬೇರೆ ರೂಪದಲ್ಲಿ ಕೊಡ್ತಾನೆ, ಅದೇ ಫೇಸ್ ಇರಲ್ಲ, ಬೇರೆ ರೂಪದಲ್ಲಿ ಕೊಡ್ತಾರೆ. ಸೊ ಇಷ್ಟು ನಡೀತೆ ಗೈಸ್. ನಾನು ನೋಡಿರೋ ಹಿಂದಿ ಸೀರಿಯಲಲ್ಲಿ ಈ ಥರ ನಡೆದಿದೆ. ಸೊ ಇಲ್ಲಿ ಅದೇ ರೀತಿ ನಡಿಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನಿಮ್ಮ ಫೇವ್ರೇಟ್ ಜೀ ಕನ್ನಡದ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.